ಓಂ ಶಾಂತಿ. 30/11/2021। मीठे बच्चे, सवेरे सवेरे उठ बाप को याद करो तो सतो प्रधान बन जाएंगे। अमृत वेले का समय बहुत अच्छा है. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಧುರ ಮಕ್ಕಳೇ, ಬೆಳಗಿನ ಸಮಯದಲ್ಲಿ ಎದ್ದು ಆ ತಂದೆಯನ್ನ ನೆನಪು ಮಾಡಿರಿ. ಆಗ ನೀನು ಸತೋ ಪ್ರಧಾನ ಆಗುವಿರಿ. ಅಮೃತ ವೇಳೆಯ ಸಮಯ ಬಹಳ ಒಳ್ಳೆಯದಾಗಿದೆ. ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯನ್ನ ನೆನಪು ಮಾಡಿರಿ. ಆಗ ಸತೋ ಪ್ರಧಾನ ಆಗಿ ಬಿಡುವಿರಿ. ಅಮೃತ ವೇಳೆಯ ಸಮಯ ಬಹಳ ಒಳ್ಳೆಯದಾಗಿದೆ. ಪ್ರಶ್ನೆ: आज्ञाकारी बच्चों की निशानियाँ क्या होंगी? ಆಜ್ಞಾಕಾರಿ ಮಕ್ಕಳ ಲಕ್ಷಣಗಳು ಏನಾಗಿರ್ತವೆ? उत्तर: आज्ञाकारी बच्चे ऊंचे ते ऊंचे बाप के महावाक्यों को सिर पर रखेंगे, अर्थात अपने जीवन में धारण करेंगे. उनकी चलन बड़ी रॉयल होगी. वे बड़े धैर्यवत होंगे. ಆಜ್ಞಾಕಾರಿ ಮಕ್ಕಳು ಉನ್ನತಾತಿ ಉನ್ನತ ತಂದೆಯ ಮಹಾವಾಕ್ಯಗಳನ್ನು ತಲೆಯ ಮೇಲೆ ಇಟ್ಕೊಳ್ತಾರೆ. ಅಂದರೆ ಜೀವನದಲ್ಲಿ ಧಾರಣೆ ಮಾಡಿಕೊಳ್ತಾರೆ. ಅವರ ಚಲನೆ ಬಹಳ ರಾಯಲ್ ಆಗಿರ್ತದೆ. वे बड़े धैर्यवत होंगे. उन्हें विश्व के मालिकपन का गुप्त नशा होगा. ಅವರು ಬಹಳ ಧೈರ್ಯಶಾಲಿಗಳಾಗಿರ್ತಾರೆ. ಅವರಿಗೆ ವಿಶ್ವದ ಮಾಲೀಕತನದ ಗುಪ್ತ ನಶೆ ಇರ್ತದೆ. आज्ञाकारी बच्चे अपने किसी भी कर्म से बाप दादा की इंसल्ट नहीं होने देंगे. ಆಜ್ಞಾಕಾರಿ ಮಕ್ಕಳು ತಮ್ಮ ಯಾವುದೇ ಕರ್ಮದಿಂದ ಬಾಪ್ ದಾದಾರವರಿಗೆ ಅವಮಾನ ಮಾಡಲಿಕ್ಕೆ ಬಿಡೋದಿಲ್ಲ. इंसल्ट करने वाले अर्थात अवज्ञा करने वाले बच्चे बहुत डिसर्विस करते हैं. ತಂದೆಗೆ ಅವಮಾನ ಮಾಡುವಂಥ ಮಕ್ಕಳು, ಅಂದರೆ ಅವಜ್ಞೆ ಮಾಡುವಂಥ ಮಕ್ಕಳು ಬಹಳ ಅಪಪ್ರಚಾರ ಮಾಡ್ತಾರೆ. आज्ञाकारी बच्चे सदा फॉलो फादर करते, कभी उल्टा काम नहीं करते. ಆಜ್ಞಾಕಾರಿ ಮಕ್ಕಳು ಸದಾ ಬ್ರಹ್ಮ ತಂದೆಯನ್ನ ಅನುಕರಣೆ ಮಾಡ್ತಾರೆ. ಯಾವತ್ತೂ ಉಲ್ಟಾ ಕೆಲಸ ಮಾಡೋದಿಲ್ಲ. ಗೀತ: छोड़वी दे आकाश सिंहासन. ಹೇ ಪರಮಾತ್ಮ, ನಿನ್ನ ಆಕಾಶ ಸಿಂಹಾಸನ ಬಿಟ್ಟು ನಮ್ಮ ಲೋಕಕ್ಕೆ ಬಾ ಎಂದು ಭಕ್ತರು ಭಕ್ತಿ ಮಾರ್ಗದಲ್ಲಿ ಆ ಪರಮಾತ್ಮನಿಗೆ ಕರೆದಿದ್ದಾರೆ. ಓಂ ಶಾಂತಿ. मीठे रूहानी बच्चों ने 2 अक्षर सुने. अब बच्चे तो इनका अर्थ समझ ही गए हैं कि बाप यहाँ आए हैं. बाप बैठ राइट बात समझाते हैं, क्योंकि हर एक बात मनुष्य जो कहते हैं ज्ञान के बारे में व ईश्वर के साथ मिलने के बारे में, वह है राम. ಆತ್ಮಿಕ ಮಕ್ಕಳು
ಈ ಹಾಡಿನ ಶಬ್ದಗಳನ್ನು, ಅಕ್ಷರಗಳನ್ನು ಕೇಳಿದ್ರಿ. ಇದರ ಅರ್ಥ ಅಂತೂ ನಿಮಗೆ ಮೊದಲೇ ಗೊತ್ತಾಗಿದೆ. ಏನು ಅಂದರೆ, ಪರಮಾತ್ಮ ತನ್ನ ಪರಮಧಾಮದ ಸಿಂಹಾಸನ ಬಿಟ್ಟು ಆಗಲೇ ಈ ಸೃಷ್ಟಿಗೆ ಬಂದಿದ್ದಾರೆ. ಬಾಬಾ ಹೇಳುವ ಮಾತುಗಳೆಲ್ಲ ರೈಟ್ ಆಗಿರ್ತವೆ, ಸರಿ ಇರ್ತವೆ. ಆದರೆ ಮನುಷ್ಯರು ಈ ಜ್ಞಾನದ ಬಗ್ಗೆ ಅಥವಾ ಈಶ್ವರನ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅದು ತಪ್ಪಾಗಿದೆ. अब गीत के अक्षर सुने, छोड़ भी दे आकाश सिंहासन, लेकिन आकाश सिंहासन क्या है यह कोई को पता नहीं. पतित पावन को तो आना ही है. ಈ ಗೀತೆಯಲ್ಲಿ ತಾವು ಅಕ್ಷರಗಳನ್ನು ಕೇಳಿದರೆ, ನಿನ್ನ ಆಕಾಶ ಸಿಂಹಾಸನ ಬಿಟ್ಟು ಬಾ ಅಂತೆ. ಆದರೆ ಆಕಾಶ ಸಿಂಹಾಸನ ಅಂದರೆ ಯಾವುದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪತಿತ ಪಾವನ್ ಕೋ ತೋ ಆನಾ ಹಿ ಹೈ. कोई कहते हैं भगवान है नहीं, कोई कहते सब भगवान ही भगवान है. आएगा क्यों? यह तो तुम बच्चों ने जाना है कि बाप आया है. फिर यह गायन आदि सब भक्ति मार्ग का सुनना अच्छा नहीं लगता. ಪತಿತ ಪಾವನ ತಂದೆ ಪತಿತರನ್ನ ಪಾವನ ಮಾಡೋದಕ್ಕಾಗಿ ಈ ಜಗತ್ತಿಗೆ ಬರಲೇಬೇಕಾಗ್ತದೆ. ಜನ ಒಂದು ಕಡೆ ನೋಡಿದರೆ ಪರಮಾತ್ಮನೇ ಇಲ್ಲ ಅಂತನೂ ಹೇಳ್ತಿದ್ದಾರೆ. ಇನ್ನು ಕೆಲವರು ಎಲ್ಲಿ ನೋಡಿದರೂ ಪರಮಾತ್ಮನೇ ಇದ್ದಾನೆ ಅಂತನೂ ಹೇಳ್ತಾ ಇದ್ದಾರೆ. ಒಂದು ಕಡೆ ಎಲ್ಲ ಕಡೆಗೂ ಪರಮಾತ್ಮ ಇದ್ದಿದ್ದೇ ಆದರೆ ಅವನನ್ನ ಕರೆಯುವ ಅಗತ್ಯ ಇರಲಿಲ್ಲ ಅಂತ ಬಾಬಾ ಹೇಳ್ತಾರೆ. ಆದ್ದರಿಂದ ಜ್ಞಾನ ತಿಳಿದ ನಂತರ ಪರಮಾತ್ಮ ಬಂದಿದ್ದಾನೆ ಅನ್ನೋದು ಗೊತ್ತಾದ ನಂತರ ಈ ಹಾಡನ್ನ ಕೇಳಲಿಕ್ಕೆ ನಿಮಗೆ ಇಷ್ಟ ಆಗೋದಿಲ್ಲ. ಪತಿತ ಪಾವನ ಆಕರ್ अपना परिचय देकर रचना के आदि मध्य अंत्य का राज समझाते. बाकी दुनिया में यह बातें कोई समझ नहीं सकते. यहाँ भी कितनी मत के आदमी हैं, कहते हैं मनुष्य पवित्र बने, यह हो नहीं सकता. सो जरूर जब तक भगवान न आए तब तक पवित्र कैसे बन सकते. ಪತಿತ ಪಾವನ ತಂದೆಯೇ ಬಂದು ತಮ್ಮ ಪರಿಚಯನೂ ಕೊಡ್ತಾರೆ. ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯನೂ ತಿಳಿಸ್ತಾರೆ. ಬಾಕಿ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಮನುಷ್ಯರು ಪವಿತ್ರ ಆಗುವುದು ಹೇಗೆ ಅಂತ. ಅನೇಕ ಮತಗಳಿವೆ, ಅನೇಕ ಮತಗಳನ್ನು ಹೇಳೋರು ಇದ್ದಾರೆ. ಎಲ್ಲಿಯ ತನಕ ಪರಮಾತ್ಮ ಈ ಸೃಷ್ಟಿಗೆ ಬರೋದಿಲ್ಲ ಅಲ್ಲಿಯ ತನಕ ಯಾವ ಆತ್ಮರೂ ಸಹ ಪವಿತ್ರ ಆಗೋದಿಲ್ಲ. परमात्मा आकर शिक्षा देते और टेम्पटेशन भी देते कि इसमें प्राप्ति कितनी भारी है. तुम जानते हो, बाप कहते मेरे बनकर श्रीमत पर नहीं चलेंगे तो सजा खानी पड़ेगी. ಪರಮಾತ್ಮ ಬಂದು ಪ್ರಾಪ್ತಿಯ ಒಂದು ಆಕರ್ಷಣೆಯನ್ನು ತೋರಿಸಿದಾಗ ಮಕ್ಕಳು ಪವಿತ್ರ ಆಗಲಿಕ್ಕೆ ತಯಾರಾಗ್ತಾರೆ. ಬಾಬಾ ಹೇಳ್ತಾರೆ, ನನ್ನ ಮಕ್ಕಳಾಗಿಯೂ ನೀವು ಶ್ರೀಮತದಂತೆ ನಡಿಲಿಲ್ಲ ಅಂದರೆ ಶಿಕ್ಷೆಗೆ ಗುರಿಯಾಗ್ತೀರಿ. जैसे बाप सगीर बच्चों की चलन ठीक नहीं देखते तो चमाट मार देते हैं. यह बाप चमाट तो नहीं मारते,
सिर्फ समझाते हैं, प्रतिज्ञा ब्लड से भी लिख कर देते हैं, फिर भी हार जाते. ಹೇಗೆ ಲೌಕಿಕದಲ್ಲಿ ತಂದೆ ತಮ್ಮ ಸ್ವಂತ ಮಕ್ಕಳಿಗೆ ತಪ್ಪು ಮಾಡಿದಾಗ ಒಂದು ಹೊಡೆದು ಬಿಡ್ತಾರೆ, ಆದರೆ ಇಲ್ಲಿ ಶಿವಬಾಬಾ ಮಕ್ಕಳಿಗೆ ಹೊಡೆಯೋದಿಲ್ಲ, ಏಟನ್ನ ಕೊಡೋದಿಲ್ಲ. ಆದರೆ ತಿಳಿಸ್ತಾರೆ, ನೋಡಿ ಮಕ್ಕಳೇ, ಪ್ರತಿಜ್ಞೆಯನ್ನ ರಕ್ತದಿಂದ ಬರೆದು ಕೊಟ್ಟವರು ಸಹ ಸೋತಿದ್ದಾರೆ, ಸೋಲ್ತಾರೆ. मनुष्यों को पता ही नहीं तो पवित्र बनने से क्या मिलता है, पतित किसको कहा जाता. बाप समझाते, जो विकार में जाते हैं वह है पतित. ಮನುಷ್ಯರಿಗಂತೂ ಗೊತ್ತೇ ಇಲ್ಲ ಪತಿತರು ಯಾರು, ಪವಿತ್ರರು ಯಾರು. ಪವಿತ್ರ ಆಗೋದ್ರಿಂದ ಪ್ರಾಪ್ತಿ ಏನಿದೆ ಅಂತನೂ ಜನರಿಗೆ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ಯಾರು ವಿಕಾರದಲ್ಲಿ ಹೋಗ್ತಾರೋ ಅವರು ಪತಿತರು. ಮನುಷ್ಯ ಸಮಜ್ತೆ ಹೇ ವಿಕಾರ छोड़ना इम्पॉसिबल. बोलो देवी देवताएं तो संपूर्ण निर्विकारी थे. यह निर्विकारी दुनिया थी ना, पवित्रता थी तो भारत कितना सावकार था, शिवालय था. ಮನುಷ್ಯರು ತಿಳ್ಕೊಂಡಿದ್ದಾರೆ ವಿಕಾರಗಳನ್ನು ಬಿಡುವುದು ಅಸಂಭವ ಅಂತ. ಅವರಿಗೆ ದೇವತೆಗಳ ಚಿತ್ರಗಳನ್ನು ತೋರಿಸಿ ಹೇಳಿ, ಇವರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು, ಆಗ ಜಗತ್ತು ಸಹ ನಿರ್ವಿಕಾರಿಯಾಗಿತ್ತು. ಅಲ್ಲಿ ಪವಿತ್ರತೆ ಇತ್ತು, ಆಗ ಭಾರತ ಶ್ರೀಮಂತ ದೇಶ ಆಗಿತ್ತು, शिवालय ಆಗಿತ್ತು. मनुष्यों को यह फुरना रहता है कि विकार बिगड़ दुनिया कैसे बढ़ेगी. अरे गवर्नमेंट तंग हो गई है कि दुनिया बढ़े नहीं, फिर भी हर वर्ष कितने मनुष्य बढ़ते रहते हैं. ಮನುಷ್ಯರಿಗೆ ಒಂದೇ ಒಂದು ಚಿಂತೆ ಕಾಡ್ತಾ ಇದೆ, ಏನು ಅಂದರೆ ವಿಕಾರ ಇಲ್ಲದಿದ್ದರೆ ಪ್ರಪಂಚ ಹೇಗೆ ಬೆಳೆಯುವುದು. ಬಾಬಾ ಹೇಳ್ತಾರೆ, ಸರ್ಕಾರ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡುವುದಕ್ಕಾಗಿ ಎಷ್ಟು ಪ್ರಯತ್ನ ಮಾಡ್ತಾ ಇದೆ, ಆದರೆ ಪ್ರತಿ ವರ್ಷವೂ ಜನಸಂಖ್ಯೆ, ಮನುಷ್ಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಮ್ ಹೋನಾ ತೋ ಬಹುತ್ ಮುಷ್ಕಿಲ್. ಕಡಿಮೆ ಆಗೋದಂತೂ ಬಹಳ ಕಷ್ಟದ ವಿಚಾರ ಆಗಿದೆ, ಬಹಳ ಕಠಿಣ ಆಗಿದೆ. यहाँ बेहद का बाप कहते, तुम पवित्र बनेंगे तो हम तुमको स्वर्ग का मालिक बनाएंगे. आमदनी बहुत भारी है. बच्चे जानते हैं माया जीत बनने से हम जगत जीत बनेंगे. रावण को जीत राम राज्य पाएंगे. वहाँ यह विकार हो नहीं सकते. उनको तुमने जीत लिया ना, यह बातें कोई मुश्किल समझते. ಬೇಹದ್ದಿನ ತಂದೆ ಹೇಳ್ತಾರೆ, ನೀವು ಪವಿತ್ರ ಆಗಿಬಿಟ್ಟರೆ ನಿಮಗೆ ಸ್ವರ್ಗದ ಮಾಲೀಕ ಮಾಡ್ತೀನಿ. ಎಷ್ಟೊಂದು ಭಾರಿ ಸಂಪಾದನೆ ಇದೆ. ನೀವು ತಿಳ್ಕೊಂಡಿದ್ದೀರಿ, ನಾವು ತಂದೆಯ ಮತದಿಂದ ಮಾಯಾ ಜೀತ ಆಗಿಬಿಟ್ಟರೆ ಜಗಜ್ಜೀತ ಆಗ್ತೇವೆ. ರಾವಣನನ್ನು ಗೆದ್ದು ರಾಮರಾಜ್ಯದ ಅಧಿಕಾರ ಪಡ್ಕೊಳ್ತೇವೆ. ಆ ರಾಮರಾಜ್ಯದಲ್ಲಿ ಈ ವಿಕಾರಗಳು ಇರೋದಿಲ್ಲ. ಯಾಕೆ ಅಂದರೆ ಈ ವಿಕಾರಗಳನ್ನು ನೀವು ಸಂಗಮ ಯುಗದಲ್ಲಿನೇ ಜಯಿಸಿರ್ತೀರಿ. ಈ ಮಾತುಗಳು ಜನರಿಗೆ ಅರ್ಥ ಆಗೋದಿಲ್ಲ. कहते हैं इसके बिगर दुनिया कैसे चलेगी. ऐसी ऐसी जो बातें करे तो समझना चाहिए यह आदि सनातन धर्म का नहीं. जहाँ भी तुम भाषण करते हो तो बोलो भगवान वाच. भगवान कहते काम महाशत्रु.
उन पर जीत पहनने से तुम जगत जीत बनेगी. ಜನ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಾರೆ, ವಿಕಾರ ಇಲ್ಲದಿದ್ದರೆ ಜಗತ್ತು ಹೇಗೆ ನಡೀತದೆ? ಅವರಿಗೆ ತಿಳಿಸ್ರಿ, ಇದು ಭಗವಾನ ವಾಚ್ಯ ಆಗಿದೆ. ಭಗವಾನ ವಾಚ್ಯ ಆಗಿದೆ ಕಾಮ ಮಹಾಶತ್ರು. ಅದರ ಮೇಲೆ ಜಯ ಗಳಿಸಿದರೆ ನೀವು ಜಗಜ್ಜೀತ ಆಗ್ತೀರಿ. ಮತ್ತು ಯಾರು ಈ ರೀತಿಯ ಪ್ರಶ್ನೆ ಕೇಳ್ತಾರೋ ಅವರು ಆದಿ ಸನಾತನ ದೇವತಾ ಧರ್ಮದವರೇ ಅಲ್ಲ ಅಂತಲೂ ತಿಳ್ಕೊಳ್ಳಿ. समझानी बड़ी सीधी है, परंतु फिर भी वह समझते नहीं. या समझाने वालों में अकल नहीं है. बाबा तो समझते हैं. बच्चे रुपये में 5 आना भी मुश्किल सीखे. या तो खुद पूरे योगी नहीं है तो ताकत नहीं मिलती. ಒಮ್ಮೊಮ್ಮೆ ತಿಳ್ಕೊಳ್ಳುವಂಥವರು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ. ಒಮ್ಮೊಮ್ಮೆ ತಿಳಿಸಿಕೊಡುವಂಥವರಲ್ಲಿ ಬುದ್ಧಿ ಇರೋದಿಲ್ಲ. ಬಾಬಾ ಹೇಳ್ತಾರೆ, ಅನೇಕ ಮಕ್ಕಳು ಇನ್ನೂ 5 ಪೈಸೆಯಷ್ಟು ಜ್ಞಾನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. 5 ಆಣೆಯಷ್ಟು ಇನ್ನೂ ಅವರು ಧಾರಣೆ ಮಾಡಿಕೊಂಡಿಲ್ಲ. ಸಂಪೂರ್ಣ ಯೋಗಿ ಆಗಿಲ್ಲ. ಆದ್ದರಿಂದ ಅವರಲ್ಲಿ ಶಕ್ತಿ ಇರೋದಿಲ್ಲ. ಯಾದ ಸೇ ಹಿ ತಾಕತ್ ಮಿಲ್ತಿ. ಸಂಪೂರ್ಣ ಯೋಗಿನೇ ಆಗಿಲ್ಲ ಅಂದರೆ ಶಕ್ತಿ ಎಲ್ಲಿಂದ ಸಿಗುತ್ತೆ? ನೆನಪಿನಿಂದಲೇ ಶಕ್ತಿಯ ಪ್ರಾಪ್ತಿಯಾಗ್ತದೆ. ಬಾಬಾ ಸರ್ವಶಕ್ತಿಮಾನ್ ಅಥಾರಿಟಿ ಏನ ಯೋಗ ಹೋತೋ ಶಕ್ತಿ ಮಿಲೆ. ಪರಮಾತ್ಮ ಸರ್ವಶಕ್ತಿವಂತ ಸರ್ವಾಧಿಕಾರಿಯಾಗಿದ್ದಾನೆ. ಅವನ ನೆನಪಿನಿಂದಲೇ ಆತ್ಮಕ್ಕೆ ಶಕ್ತಿ ದೊರೆಯುತ್ತದೆ. योग बहुत बच्चों का बिल्कुल कम है. सच भी कोई लिखते नहीं. याद का चार्ट नोट करें सो भी मुश्किल. ಯೋಗದ ವಿಷಯದಲ್ಲಿ ಮಕ್ಕಳು ಬಹಳ ಹಿಂದೆ ಇದ್ದಾರೆ. ಮಕ್ಕಳಲ್ಲಿ ಯೋಗ ಕಡಿಮೆ ಇದೆ. ಸತ್ಯತೆಯಿಂದ ಬರೆಯೋದಿಲ್ಲ. ನೆನಪಿನ ಚಾರ್ಟನ್ನು ಸಹ ಬರೆಯೋದಿಲ್ಲ. टीचर सी चार्ट नहीं रखती तो स्टूडेंट कैसे रखेंगे? ಬಹಳ ಕಠಿಣತೆಯಿಂದ ಕೆಲವರು ಮಾತ್ರ ಚಾರ್ಟ್ ಬರೀತಾರೆ. ಶಿಕ್ಷಕಿಯರೇ ಚಾರ್ಟ್ ಅನ್ನ ಬರೆಯೋದಿಲ್ಲ ಅಂದ್ರೆ ವಿದ್ಯಾರ್ಥಿಗಳು ಹೇಗೆ ತಾನೇ ಬರೀತಾರೆ? बहुत स्टूडेंट योग में बहुत तीखे भी है. मुख्य बात है बाप को याद करना. योग अक्षर शास्त्र का है. मैं सुनकर मूंझ जाते कहते हैं योग सीखा. ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಆ ಥರನೇ ಇದ್ದಾರೆ ಅಂತಲ್ಲ. ಬಹಳ ಜನ ಮಕ್ಕಳು ಯೋಗದಲ್ಲಿ ತೀಕ್ಷ್ಣನೂ ಇದ್ದಾರೆ, ಮುಂದೆನೂ ಇದ್ದಾರೆ. ಇಲ್ಲಿಯ ಮುಖ್ಯ ವಿಷಯವೇ ಆಗಿದೆ ಬಾಬೋರ್ನ ನೆನಪು ಮಾಡೋದು. ಯೋಗ ಎಂಬ ಅಕ್ಷರ ಶಾಸ್ತ್ರದ ಅಕ್ಷರ ಆಗಿದೆ. ಅದನ್ನ ಕೇಳಿ ಅನೇಕರು ಗೊಂದಲಕ್ಕೆ ಒಳಗಾಗ್ತಾರೆ. कहते हैं योग सीखा. अरे योग कोई सीखने का थोड़ी ही. सुबह सवेरे सवेरे उठ आपे ही याद करना है. इसमें टीचर की क्या दरकार है जो बैठ सिखावे. इसलिए याद अक्षर ठीक है. ನೀವು ಯೋಗ ಅಂತ ಹೇಳಿದರೆ ನಮಗೆ ಕಲಿಸಿಕೊಡಿ ಅಂತಾರೆ. ನೀವು ನೆನಪು ಮಾಡಿ ಅಂತ ಹೇಳಿದರೆ ಬಹಳ ಸಹಜತೆಯಿಂದ ಅವರು ಆ ಪರಮಾತ್ಮ ತಂದೆಯನ್ನ ನೆನಪು ಮಾಡ್ತಾರೆ. योग अक्षर सीखने की बात नहीं, यह आदत डालनी चाहिए. बाप कहते अपने को आत्मा समझ, बाप को याद करो तो सतो प्रधान बन जाएंगे.
ಬೆಳಗ್ಗೆ ಬೆಳಗ್ಗೆ ಎದ್ದು ಆತ್ಮ ಆಗಿ ತಂದೆಯನ್ನ ನೆನಪು ಮಾಡಿದರೆ ನೀವು ಸತೋಪ್ರಧಾನ ಆಗ್ತೀರಿ ಅಂತಲೇ ಜನರಿಗೆ ತಿಳಿಸಿ. ನೆನಪು ಮಾಡುವ ಅಭ್ಯಾಸ ಒಂದು ಸಲ ಅವರಿಗೆ ಬಂತು ಅಂದರೆ ಅವರು ಸಹಜವಾಗಿ ತಂದೆಯನ್ನ ನೆನಪು ಮಾಡ್ತಾರೆ. ಅಮೃತ್ ವೇಳೆ ಯಾದ ಕರ್ನಾ अच्छा है, भक्ति भी सवेरे उठकर करते, यह भी तो बाप को याद करना है ना। याद क्यों करते हैं? क्योंकि बाप से वर्षा मिलता है. ಅಮೃತ ವೇಳೆಯಲ್ಲಿ ನೆನಪು ಮಾಡುವುದು ಬಹಳ ಒಳ್ಳೆಯದು. ಭಕ್ತಿ ಮಾಡೋರು ಸಹ ಬೆಳಗ್ಗೆ ಬೆಳಗ್ಗೆ ಎದ್ದು ಭಕ್ತಿ ಮಾಡ್ತಾರೆ. ಹಾಗೆ ಅವರಕ್ಕಿಂತ ಮುಂಚೆನೇ ಎದ್ದು ನೀವು ಆ ತಂದೆಯನ್ನ ನೆನಪು ಮಾಡಿ. ನೆನಪು ಯಾಕೆ ಮಾಡಬೇಕು? ಯಾಕೆ ಅಂದರೆ ತಂದೆಯಿಂದ ಆಸ್ತಿ ಸಿಗಬೇಕಾಗಿದೆ. भल भक्ति मार्ग में शिव को याद करते, परंतु उनको यह मालूम नहीं कि शिव से क्या मिलना है. बाप से तो वर्षा मिलना है. ಭಕ್ತಿ ಮಾರ್ಗದಲ್ಲಿ ಶಿವನನ್ನ ನೆನಪು ಮಾಡ್ತಾರೆ, ಆದರೆ ಗೊತ್ತಿಲ್ಲ ಅವನಿಂದ ಏನು ಸಿಗುತ್ತೆ ಅಂತ. ಯಹ ಸಿರ್ಫ್ ತುಮ್ ಬಚ್ಚೆ ಹಿ ಜಾನ್ತೆ. अब बाप श्रीमत देते, अपना कल्याण करने के लिए मुझे याद करो. ಆ ತಂದೆಯಿಂದ ನಮಗೆ ಏನು ಪ್ರಾಪ್ತಿ ಇದೆ ಅನ್ನೋದು ಮಕ್ಕಳಿಗೆ ಮಾತ್ರ ತಿಳಿದಿದೆ. ಈಗ ತಂದೆ ಶ್ರೀಮತ ಕೊಡ್ತಿದ್ದಾರೆ, ಮಕ್ಕಳೇ, ನಿಮ್ಮ ಕಲ್ಯಾಣಕ್ಕಾಗಿಯೇ ನೀವು ನನ್ನನ್ನ ನೆನಪು ಮಾಡಿರಿ. ನಿಮ್ಮ ಕಲ್ಯಾಣ ಆಗ್ಬೇಕಂದ್ರೂ ನೀವು ನನ್ನನ್ನೇ ನೆನಪು ಮಾಡಬೇಕು. ಯಾದ ಸೇ ಹಿ ಶಕ್ತಿ ಆತಿ, ಶಕ್ತಿ ಸೇ ವಿಕರ್ಮ ವಿನಾಶ. ನೆನಪು ಮಾಡುವುದರಿಂದ ಶಕ್ತಿ ಬರ್ತದೆ, ಶಕ್ತಿಯಿಂದ ವಿಕರ್ಮಗಳು ವಿನಾಶ ಆಗ್ತವೆ. ಜ್ಞಾನ ಸೇ ವಿಕರ್ಮ ವಿನಾಶ ನಹಿ ಹೋಂಗೆ. ಜ್ಞಾನದಿಂದ ವಿಕರ್ಮಗಳು ನಾಶ ಆಗೋದಿಲ್ಲ. ಜ್ಞಾನ ಸೇ ಪದ ಮಿಲೇಗ, ಪತಿತ್ ಸೇ ಪಾವನ್ ಬಂತೆ ಹೇ ಯಾದ ಸೇ. ಜ್ಞಾನದಿಂದ ಭವಿಷ್ಯದ ಪದವಿ ಸಿಗ್ತದೆ, ಆದರೆ ಪತಿತರಿಂದ ಪಾವನ ಆಗುವುದು ನೆನಪಿನ ಬಲದಿಂದ. ಬಹುತ್ ಬಚ್ಚೆ ಇಸ್ಮೆ ಫೇಲ್ಯೂರ್ ಹೈ, ಬಹುತ್ ಅಚ್ಚೆ ಮಹಾರಥಿ ಪಾಂಚ್ ಆನಾ ಭಿ ಮುಷ್ಕಿಲ್ ಯಾದ್ ಕರ್ತೆ. ಬಹಳ ಜನ ಮಕ್ಕಳು ಈ ನೆನಪಿನ ವಿಷಯದಲ್ಲಿ ಫೇಲ್ ಆಗುವಂಥವರಿದ್ದಾರೆ. ಒಳ್ಳೊಳ್ಳೆ ಮಹಾರಥಿಗಳು ಸಹ 16 ಆಣೆಗಳಲ್ಲಿ 5 ಆಣೆಯಷ್ಟನ್ನು ನೆನಪು ಮಾಡ್ತಿಲ್ಲ. 5 ಆಣೆಯ ಅಷ್ಟು ನೆನಪು ಸಹ ಬಹಳ ಕಠಿಣತೆಯಿಂದ ಮಾಡ್ತಾರೆ. कोई तो 1 पैसा भी याद नहीं करते, इसमें बड़ी मेहनत है. ಕೆಲವರಂತೂ 1 ಪೈಸೆಯಷ್ಟನ್ನು ಬಾಬಾವ್ರನ್ನ ನೆನಪು ಮಾಡೋದಿಲ್ಲ. ಇದರಲ್ಲಿ ಬಹಳ ಪರಿಶ್ರಮ ಇದೆ. समझाने तो झट सीख जाते, परंतु बेड़ा पार तब हो जब याद में रहे. ಜ್ಞಾನ ಏನೋ ಬಹಳ ಬೇಗ ತಿಳ್ಕೊಂಡು ಬಿಡ್ತಾರೆ, ಆದರೆ ನಮ್ಮ ಜೀವನದ ನೌಕೆ ದಾಟಿ ಹೋಗುವುದು ನೆನಪಿನ ಬಲದಿಂದ, ನೆನಪಿನಲ್ಲಿ ಇರುವುದರಿಂದ. ತಭಿ ಜನ್ಮ ಜನ್ಮಾಂತರ ಕೆ ವಿಕರ್ಮ विनाश हो, फिर पुण्य आत्मा बन जाएंगे. बाप को बुलाते हैं, आकर हमें पतित से पावन बनाओ. पावन तो ढेर बनते, परंतु ऊंच वर्षा वह पाएंगे जो याद में अच्छी रीति रहे. ತಂದೆಗೆ ಕರೀತಾರೆ, ಪತಿತರನ್ನ ಪಾವನ ಮಾಡಲಿಕ್ಕಾಗಿ ಬಾ ಅಂತ. ತಂದೆ ಬಂದಾಗ
ಪಾವನ ಆಗೋರು ರಾಶಿ ರಾಶಿ ಜನ ಪವಿತ್ರತೆಯ ಪಾಲನೆ ಮಾಡ್ತಾರೆ. ಆದರೆ ಒಳ್ಳೆಯ ಪದವಿ ಬೇಕು, ಶ್ರೇಷ್ಠವಾದಂಥ ಉನ್ನತ ಆಸ್ತಿ ಬೇಕು ಅಂದರೆ ನೆನಪಿನ ಅಭ್ಯಾಸ ಬಹಳ ಚೆನ್ನಾಗಿ ಮಾಡಬೇಕು. ಯಾರು ನೆನಪಿನಲ್ಲಿ ಇರ್ತಾರೋ ಅವರಿಗೆ ಭವಿಷ್ಯದಲ್ಲಿ ಶ್ರೇಷ್ಠ ಪದವಿಯ ಪ್ರಾಪ್ತಿಯಾಗ್ತದೆ. तुम्हारे से जो बांधे गया है वह जास्ती याद करती है. याद से ही विकर्म विनाश हो सकते. तो जब कोई कहे कि पवित्र रहना इम्पॉसिबल है तो फिर उनसे बात भी नहीं करनी चाहिए. निर्विकारी भारत था तो सतो प्रधान था, परंतु सावकारों की बुद्धि में यह ज्ञान बैठना ही मुश्किल है, क्योंकि याद में ही मेहनत है. ಬಾಬಾ ಹೇಳ್ತಾರೆ, ಬಂಧನದಲ್ಲಿ ಇರುವಂತಹ ಮಾತೆಯರು ಬಹಳ ಹೆಚ್ಚಿನ ಸಮಯ ಬಾಬಾವ್ರನ್ನ ನೆನಪು ಮಾಡ್ತಾರೆ. ಯಾರಾದರೂ ನಿಮಗೆ ಪವಿತ್ರ ಆಗಿ ಇರುವುದು ಅಸಂಭವ, ಅಸಾಧ್ಯ ಅಂತ ಹೇಳಿದರೆ ಅವರ ಜೊತೆಗೆ ಮಾತಾಡಲೇಬಾರದು. ಭಾರತ ನಿರ್ವಿಕಾರಿ ಸತೋಪ್ರಧಾನ ಆಗಿತ್ತು, ದೇವತೆಗಳು ನಿರ್ವಿಕಾರಿ ಆಗಿದ್ರು ಅನ್ನೋದು ಕೆಲವರು ಒಪ್ಪೋದಿಲ್ಲ. ಅಂಥವರ ಜೊತೆಗೆ ಮಾತಾಡೋದೇ ಬೇಡ ಅಂತ ಹೇಳ್ತಾರೆ ಬಾಬಾ. ಶ್ರೀಮಂತರ ಬುದ್ಧಿಯಲ್ಲಿ ಈ ಜ್ಞಾನ ಹೋಗೋದಿಲ್ಲ. ಬಹಳ ಕಷ್ಟದಿಂದ ಅವರಿಗೆ ಹೇಳಬೇಕಾಗ್ತದೆ. ಅವರಿಗೆ ಜ್ಞಾನದ ಧಾರಣೆ ಆಗುವುದು ಬಹಳ ಕಷ್ಟ. ಇನ್ನು ಯೋಗದಲ್ಲಿ ಅಂತೂ ಬಹಳ ಪರಿಶ್ರಮ ಇದೆ. ಆದ್ದರಿಂದ ಅವರು ಮುಂದೆ ಬರೋದಿಲ್ಲ, ಹಿಂದೆ ಉಳ್ಕೋತಾರೆ. बाप कहते गृहस्थ व्यवहार में रहते उनसे भी तोड़ निभाओ. वास्तव में कायदे बहुत कड़े. तुम जन्म जन्मांतर पाप आत्माओं को दान देते पाप आत्मा बनते रहे. अभी तुम पाप आत्मा को पैसा दे नहीं सकते, परंतु दादे का वर्षा है तो देना पड़ता है. इसलिए बाप कहते हैं पहले सब लौकिक के काम उतार, फिर सरेंडर हो जा. ಬಾಬಾ ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಅವರ ಜೊತೆಗೂ ಸಹ ಸಂಬಂಧ ನಿಭಾಯಿಸಿರಿ. ಪರಮಾತ್ಮ ಹೇಳುವ ನಿಯಮಗಳು ಬಹಳ ಕಠಿಣ ಆಗಿವೆ. ನೀವು ಜನ್ಮ ಜನ್ಮಾಂತರದಿಂದ ಪಾಪಾತ್ಮರಿಗೆ ದಾನ ಕೊಡ್ತಾ ಪಾಪಾತ್ಮನೇ ಆಗ್ತಾ ಬಂದಿದ್ದೀರಿ. ಈಗ ನೀವು ಪಾಪಾತ್ಮರಿಗೆ ನಿಮ್ಮ ಹಣ ಕೊಡಬಾರದು. ಆದರೆ ಅಜ್ಜನ ಆಸ್ತಿ ಇತ್ತು ಅಂದರೆ ನೀವು ಅದನ್ನು ಮಕ್ಕಳಿಗೆ ಕೊಡಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಲೌಕಿಕದ ಎಲ್ಲ ಕಾರ್ಯ ವ್ಯವಹಾರಗಳನ್ನು ಮುಗಿಸಿ, ಜವಾಬ್ದಾರಿಗಳನ್ನು ಮುಗಿಸಿ ನಂತರ ಸಮರ್ಪಣೆ ಆಗಿರಿ. ಐಸಾ ಭಿ ಕೋಟೋ ಮೇ ಕೋಯಿ ನಿಕಲ್ತಾ है, बड़ी भारी मंजिल ಫಾಲೋ ಫಾದರ್ ಕರ್ನ. ಆದರೆ ಈ ಥರ ಸಮರ್ಪಣೆ ಆಗೋರು ಸಹ ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಮಾತ್ರ ಇದ್ದಾರೆ. ಇಲ್ಲಿ ನೀವು ಬ್ರಹ್ಮ ಬಾಬಾವ್ರನ್ನ ಅನುಕರಣೆ ಮಾಡಬೇಕು. ನಷ್ಟೋ ಮೋಹ ಹೋನಾ कोई मासी का घर नहीं, बड़ी मेहनत, विश्व का मालिक बनना, प्राप्ति कितनी भारी. कल्प कल्प जो विश्व का मालिक बने वही फिर भी बनते. ड्रामा का राज भी थोड़ों को बुद्धि में बैठता है. ನಷ್ಟ ಮೋಹ ಆಗುವುದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸುಲಭ ಅಲ್ಲ. ವಿಶ್ವದ ಮಾಲೀಕ ಆಗಬೇಕು ಅಂದರೆ ಕಲ್ಪ ಕಲ್ಪಕ್ಕೆ ಯಾರು ಆಗಿದ್ರು ಅವರೇ ಈಗ ಪುನಃ ವಿಶ್ವದ ಮಾಲೀಕ ಆಗ್ತಾರೆ. ನಾಟಕದ ರಹಸ್ಯ ಕೆಲವರಿಗೆ ಮಾತ್ರ ಸರಿಯಾಗಿ ಅರ್ಥ ಆಗ್ತದೆ.
साहूकार तो मुश्किल उठ सकते, गरीब तो झट कह देते बाबा यह सब कुछ आपका, फिर उन्हों को सर्विस भी करनी. ಶ್ರೀಮಂತರು ಈ ಜ್ಞಾನವನ್ನ ಅಷ್ಟು ಸಹಜವಾಗಿ ಕೇಳೋದಿಲ್ಲ, ಎತ್ಕೊಳ್ಳೋದಿಲ್ಲ. ಬಡವರು ಬಹಳ ಬೇಗ ಇದನ್ನ ಸ್ವೀಕಾರ ಮಾಡ್ತಾರೆ. ಹೇಳ್ತಾರೆ ಬಾಬಾ ನಮ್ಮ ಹತ್ತಿರ ಇರೋದೆಲ್ಲ ನಿನ್ನದೇ ಅಂತ. ಅಂತಹ ಬಡವರಿಗೆ ಬಾಬಾ ಸೇವೆಯಲ್ಲಿ ತೊಡಗಿಸಿ ಬಿಡ್ತಾರೆ. ಪಾವನ್ ಬನ್ನೆ ಕೆ ಲಿಯೆ ಯಾದ ಭಿ ಚಾಹಿಯೆ, नहीं तो बहुत सजा खानी पड़ेगी, सजा खाई तो पद भी कम हो जाएगा. सजा खाते वह है जो याद नहीं करते. ज्ञान कितना भी उठाए उससे विकर्म विनाश नहीं होंगे. ಪಾವನ ಆಗುವುದಕ್ಕಾಗಿ ಯೋಗ ಬೇಕು, ಇಲ್ಲದಿದ್ದರೆ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಶಿಕ್ಷೆ ಅನುಭವಿಸುವಂಥವರ ಪದವಿ ಕಡಿಮೆ ಆಗ್ತದೆ. ಯಾರು ಶಿಕ್ಷೆ ಅನುಭವಿಸ್ತಾರೋ ಅವರು ನೆನಪು ಮಾಡಲ್ಲ ಅಂತ ಅರ್ಥ. ಸಾಕಷ್ಟು ಜ್ಞಾನ ಅವ್ರು ಕೇಳಿರ್ತಾರೆ, ಆದರೆ ಯೋಗ ಮಾಡಿರುವುದಿಲ್ಲ. ಆ ಕಾರಣದಿಂದ ಶಿಕ್ಷೆಗೆ ಗುರಿಯಾಗ್ತಾರೆ. ಯೋಗ ಮಾಡದೇ ಇರುವ ಕಾರಣ ವಿಕರ್ಮಗಳು ವಿನಾಶ ಆಗಿರೋದಿಲ್ಲ. ಮೋಚ್ರ ಖಾಕರ್ ಫಿರ್ ಥೋಡಾ ಪದ ಪಾನ ವಹ ಕೋಯಿ ವರ್ಷ ತೋಡಿ. ಪೆಟ್ಟು ತಿಂದು ಅಂದರೆ ಶಿಕ್ಷೆ ಅನುಭವಿಸಿ ಅಲ್ಪ ಸ್ವಲ್ಪ ಪದವಿಯನ್ನ ಪಡ್ಕೊಳ್ಳೋದಕ್ಕೆ ಆಸ್ತಿ ಪಡ್ಕೊಳ್ಳೋದು ಅಂತ ಹೇಳೋದಿಲ್ಲ. ಬಾಪ್ ಸೇ ತೋ ಪೂರಾ ವರ್ಷ ಲೇನೆ ಕೆ ಲಿಯೆ बाप का आज्ञाकारी बनना चाहिए. ऊंचते ऊंच बाप के महावाक्य सिर पर रखने चाहिए. कृष्ण की आत्मा भी इस समय वर्षा ले रही. ತಂದೆಯಿಂದ ಸಂಪೂರ್ಣ ಆಸ್ತಿ ಪಡೆಯಲಿಕ್ಕಾಗಿ ತಂದೆಯ ಆಜ್ಞಾಕಾರಿ ಮಗು ಆಗಬೇಕು. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಹಾವಾಕ್ಯಗಳನ್ನು ತಲೆಯ ಮೇಲೆ ಇಟ್ಕೋಬೇಕು. ಕೃಷ್ಣನ ಆತ್ಮವೂ ಸಹ ಈ ಸಮಯದಲ್ಲಿ ತಂದೆಯಿಂದ ಆಸ್ತಿ ಪಡ್ಕೊಳ್ತಾ ಇದೆ. इन लक्ष्मी नारायण के बहुत जन्मों के अंत में हम फिर से उन्हों को पढ़ाकर वर्षा देते. तुम्हारे में भी प्रिंस प्रिंसेस बनने वाले होंगे ना. रॉयल घराने वालों की चलन बहुत धैर्यवत होती है. गुप्त नशा रहता है. बाबा कितना साधारण रहता है. जानते हैं बाकी थोड़ा समय. मेरे को जाकर विश्व महाराजन बनना है. ಬಾಬಾ ಹೇಳ್ತಾರೆ, ಯಾವ ಲಕ್ಷ್ಮೀನಾರಾಯಣರು ತಮ್ಮ ಕೊನೆಯ ಜನ್ಮದಲ್ಲಿ ಇದ್ದಾರೋ ಅವರಿಗೆ ಓದಿಸಿ ನಾನು ಪುನಃ ಅವರಿಗೆ ಸಂಪೂರ್ಣ ಆಸ್ತಿ ಕೊಡ್ತಾ ಇದ್ದೇನೆ. ನೀವು ಮಕ್ಕಳು ಸಹ ಅವರ ಮನೆತನದಲ್ಲಿ ಬರುವಂತಹ ರಾಜಕುಮಾರ ರಾಜಕುಮಾರಿಯರಾಗಿದ್ದೀರಿ. ಯಾರು ರಾಜ ಮನೆತನದಲ್ಲಿ ಬರೋರಿರ್ತಾರೆ ಅವರ ವರ್ತನೆ ಬಹಳ ಗಂಭೀರವಾಗಿರ್ತದೆ, ರಾಯಲ್ ಆಗಿರ್ತದೆ. ಅವರಲ್ಲಿ ಬಹಳ ಧೈರ್ಯನೂ ಇರ್ತದೆ, ಗುಪ್ತ ನಶೆ ಇರ್ತದೆ. ಹೇಗೆ ಬ್ರಹ್ಮ ಬಾಬೋರ್ಗೆ ನಶೆ ಇತ್ತು, ನಾನೇ ಭವಿಷ್ಯದ ವಿಶ್ವ ಮಹಾರಾಜನ್ ಅನ್ನುವಂತಹ ನಶೆ. ಯಹ ಭಿ ಪತೀತತೆ ಯಹ ತೋ ಬಾಬಾ ಕಾ ರಥ ಹೈ. तब यहाँ संधि पर बैठना पड़ता है, नहीं तो बाबा कहाँ बैठे. यह भी तुम्हारे जैसा स्टूडेंट पढ़ते. बहुत बच्चे हैं बाप को पहचानते नहीं. ಈ ಬ್ರಹ್ಮ ಬಾಬಾವರು ಸಹ ನಿಮ್ಮ ಹಾಗೇನೆ ಪತಿತ ಆಗಿದ್ರು. ಆದರೆ ಎಂದಿನಿಂದ ಶಿವಬಾಬಾ ಅವರ ರಥದಲ್ಲಿ ಪ್ರವೇಶ ಮಾಡಿದ್ರು ಅಂದಿನಿಂದ ಮುರಳಿ ಹೇಳೋದಕ್ಕಾಗಿ ಬ್ರಹ್ಮ ಬಾಬಾ ಪೀಠದ ಮೇಲೆ ಕೂತ್ಕೊಳ್ಬೇಕಾಗ್ತದೆ.
ಇಲ್ಲದಿದ್ದರೆ ಹೇಗೆ ತಾನೇ ಅವರು ಪಾಠ ಹೇಳಬೇಕು, ಎಲ್ಲಿ ಕೂಡಬೇಕು? ಅವರೂ ನಿಮ್ಮ ಥರ ವಿದ್ಯಾರ್ಥಿಗಳೇ. ಆದರೆ ಪರಮಾತ್ಮನ ಅವತರಣೆಯಾದಾಗ, ಪರಮಾತ್ಮನ ಪ್ರವೇಶತೆ ಆದಾಗ ಅವರು ಪೀಠದ ಮೇಲೆ ಕುಳಿತು ಜ್ಞಾನದ ಮಹಾವಾಕ್ಯಗಳನ್ನು ಉಚ್ಚರಿಸ್ತಾರೆ. तुम बच्चे बाप को पहचानते नहीं, बाप के साथ धर्मराज भी है ना। बाप कहते मेरी आज्ञा नहीं मानो, मेरी इंसल्ट की तो धर्मराज बहुत सजाए देगा. ಬಾಬಾ ಹೇಳ್ತಾರೆ, ನನ್ನ ಜೊತೆಗೆ ಧರ್ಮರಾಜನು ಇದ್ದಾನೆ. ಒಂದು ವೇಳೆ ನನ್ನ ಆಜ್ಞೆಯನ್ನು ನೀವು ಪಾಲಿಸಲಿಲ್ಲ, ನನಗೇನಾದರೂ ಅವಮಾನ ಮಾಡಿದರೆ, ಅಂದರೆ ಧರ್ಮರಾಜನ ಹತ್ತಿರ ಬಹಳ ಶಿಕ್ಷೆ ಪಡಿಬೇಕಾಗ್ತದೆ. ಧರ್ಮರಾಜ ನಿಮಗೆ ಬಹಳಷ್ಟು ಶಿಕ್ಷೆಯನ್ನು ಕೊಡ್ತಾನೆ. ಡೈರೆಕ್ಟ್ ಹಮಾರಿ ಅಥವಾ ಹಮಾರೆ ಬಚ್ಚೆ तुम अवज्ञा करते, बाप का एक ही सिके लधा बच्चा है, प्यार तो है ना। इनकी इंसल्ट करते तो कितनी सजाएं खानी पड़ेगी. ಬಾಬಾ ಹೇಳ್ತಾರೆ, ಒಂದು ವೇಳೆ ನನಗೆ ಅಥವಾ ಈ ಬ್ರಹ್ಮ ತಂದೆಗೆ ನೀವು ಅವಮಾನ ಮಾಡಿದರೆ ಶಿಕ್ಷೆಗೆ ಗುರಿಯಾಗ್ತೀರಿ. ನನ್ನ ಅತೀ ಪ್ರೀತಿಯ ಮಗ, ಆಜ್ಞಾಕಾರಿ ಮಗ ಅಂದರೆ ಇವರೊಬ್ಬರೇ. ಇವರ ಮೇಲೆ ನನಗೆ ಅತ್ಯಂತ ಪ್ರೀತಿ ಇದೆ ಅಂತ ಹೇಳ್ತಾರೆ ಬಾಬಾ. ಥೋಡಿ ಆಫತೆ ಆನೆ ದೋ, ಫಿರ್ ದೇಖೋ ಕಿತನೆ ಭಾಗ್ತೆ, तुम सब भागे, इसने जादू आदि कुछ नहीं किया, ಜಾದೂಗರ್ ಶಿವ ಬಾಬಾ. ಬಾಬಾ ಹೇಳ್ತಾರೆ, ಇನ್ನು ಮುಂದೆ ಸ್ವಲ್ಪ ಅಲ್ಲಿ ಇಲ್ಲಿ ಗಲಾಟೆ ಶುರು ಆಗಲಿ, ಸ್ವಲ್ಪ ಕಷ್ಟಗಳು ಬರಲಿ, ಜನ ನೋಡಿ ಓಡೋಡಿ ನಿಮ್ಮ ಹತ್ತಿರ ಬರೋರಿದ್ದಾರೆ. ಮೊದಲು ನೀವು ಹೇಗೆ ಓಡಿ ಬಂದಿದ್ರಿ? ನಿಮಗೆ ಬ್ರಹ್ಮ ಬಾಬಾ ಏನು ಜಾದೂ ಮಾಡಿರಲಿಲ್ಲ, ಜಾದೂ ಶಿವ ಬಾಬಾ ಮಾಡಿದ್ರು. ಇಲ್ಲಿ ಜಾದೂಗಾರ ಶಿವ ಬಾಬಾ ಆಗಿದ್ದಾರೆ ವಿನಃ ಬ್ರಹ್ಮ ಬಾಬಾ ಅಲ್ಲ. ಆ ಪರಮಾತ್ಮನ ಜಾದೂ ನೋಡಿ ನೀವೆಲ್ಲರೂ ಓಡೋಡಿ ಬಂದಿದ್ರಿ. ಹಾಗೆಯೇ ಮುಂದೆಯೂ ಸಹ ಅನೇಕರು ನಿಮ್ಮ ಹತ್ತಿರ ಓಡೋಡಿ ಬರೋರಿದ್ದಾರೆ. बहुत है जिनको यह भी ध्यान नहीं आता कि इनमें शिव बाबा आते हैं. शिव बाबा के आगे हम कुछ उल्टा कर देंगे तो बाप कहेगा यह नालायक बच्चा है. इसमें डबल है ना, इसलिए तार में लिखते हैं बाप दादा. ಎಷ್ಟೋ ಜನ ಮಕ್ಕಳಿಗೆ ಮುರಳಿ ಕೇಳುವಾಗ ನೆನಪೇ ಇರೋದಿಲ್ಲ. ಇವರ ದೇಹದಲ್ಲಿ ಶಿವಬಾಬಾ ಬಂದು ನಮಗೆ ಓದಿಸ್ತಾ ಇದ್ದಾರೆ ಅನ್ನೋದು ಮರ್ತು ಬಿಡ್ತಾರೆ. ಏನಾದರೂ ಉಲ್ಟಾ ಸುಲ್ಟಾ ಕೆಲಸ ಮಾಡಿಬಿಡ್ತಾರೆ. ಆಗ ಬಾಬಾ ಹೇಳ್ತಾರೆ, ಇವರು ನಾಲಾಯಕ ಮಗು ಆಗಿದ್ದಾರೆ ಅಂತ. ಬಾಬಾ ಹೇಳ್ತಾರೆ, ಇವರ ದೇಹದಲ್ಲಿ ಇಬ್ಬರೂ ಇರ್ತೇವಲ್ವಾ, ಅದಕ್ಕಾಗಿ ಟೆಲಿಗ್ರಾಮ್ ಕಳಿಸುವಾಗ बाप दादा ಅಂತ ಬರೀತೆ. परंतु इस पर भी बच्चे समझते नहीं कि बाप दादा इकट्ठा कैसे. ಆದರೆ ಎಷ್ಟೋ ಜನ ಮಕ್ಕಳಿಗೆ ಅರ್ಥನೇ ಆಗೋದಿಲ್ಲ, ಬಾಪ್ ದಾದಾ ಒಟ್ಟಿಗೆ ಇದ್ದು ಹೇಗೆ ಕೆಲಸ ಮಾಡ್ತಾರೆ ಅಂತ. ಬಾಪ್ ದಾದಾ ದ್ವಾರ वर्षा देते, आपे ही बात छेड़नी चाहिए. ತಂದೆ ಈ ಅಣ್ಣನ ಮೂಲಕ ಆಸ್ತಿ ಕೊಡ್ತಾನೆ. ಈ ವಿಚಾರ ನೀವಾಗಿ ಜನರಿಗೆ ಹೇಳಬೇಕು, ಪ್ರಶ್ನೆ ಕೇಳಬೇಕು. तुम जानते हो बाप दादा कौन है? भल कोई पूछे कि तुम बाप दादा किसको कहते हो? बाप दादा एक का नाम हो न सके तो बच्चों को युक्ति से समझाना चाहिए. जब तुम किसको समझाओ तब उनकी बुद्धि में बैठे
कि शिव बाबा दादा द्वारा वर्षा देते हैं, अब विनाश तो होना है. ನೀವಾಗಿ ಬಾಪ್ ದಾದಾ ಯಾರು ಅಂತ ಜನರಿಗೆ ತಿಳಿಸಿಕೊಡಿ. ಆಗ ಅವರಿಗೆ ಅರ್ಥ ಆಗುವುದು, ಶಿವ ತಂದೆ ಈ ಅಣ್ಣನ ಮೂಲಕ ಆಸ್ತಿ ಕೊಡ್ತಿದ್ದಾರೆ ಅಂತ. ಈಗಂತೂ ವಿನಾಶ ಆಗಲಿದೆ. उनसे पहले राजयोग सिखा रहे हैं, आप भी सीखो. ಜನರಿಗೆ ಹೇಳಿನಿ, ವಿನಾಶದ ಮುಂಚಿತವಾಗಿಯೇ, ವಿನಾಶ ಆಗುವ ಮೊದಲೇ ಈ ರಾಜಯೋಗವನ್ನ ಕಲಿರಿ. आधा कल्प जिस बाप को पुकारा वह आया है नॉलेज देने. ಅರ್ಧ ಕಲ್ಪದಿಂದ ಯಾರನ್ನ ನೀವು ಕರೆದಿದ್ದೀರಿ, ಅವನೇ ಈಗ ಜ್ಞಾನ ಕೊಡೋದಕ್ಕಾಗಿ ಬಂದಿದ್ದಾನೆ. फिर भी कहते फुर्सत नहीं है समझने की, तो कहेंगे आप देवता धर्म के नहीं, आपकी तकदीर में स्वर्ग के सुख नहीं. बाकी यहाँ कोई माथा आदि तो टेकना नहीं है. सन्यासियों के आगे चरणों में जरूर गिरेगी. ಇಷ್ಟೆಲ್ಲ ಹೇಳಿದ್ರೂ ಜನ ಹೇಳ್ತಾರೆ ನಮಗೆ ಫುರ್ಸತ್ತಿಲ್ಲ ಅಂತ. ಆಗ ಹೇಳಿ, ಹಾಗಾದ್ರೆ ನೀವು ದೇವತಾ ಧರ್ಮದವರಲ್ಲ, ನಿಮ್ಮ ಭಾಗ್ಯದಲ್ಲಿ ಸ್ವರ್ಗದ ಸುಖನೇ ಇಲ್ಲ ಅಂತ ನೀವು ಹೇಳ್ಬೋದು. ಇಲ್ಲಿ ಬಂದು ಯಾರೂ ಸಹ ನಮಸ್ಕಾರ ಮಾಡಬೇಕಿಲ್ಲ. ಸನ್ಯಾಸಿಗಳ ಹತ್ತಿರ ಹೋಗಿ ಜನ ಅವರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಯಹ ತೋ ಗುಪ್ತ ಹೇನ, ಇಲ್ಲಿ ಶಿವಬಾಬಾ ಗುಪ್ತವಾಗಿ ಈ ದೇಹದಲ್ಲಿ ಕೂತಿರ್ತಾರೆ. आगे चलकर बहुत प्रभाव निकलेगा. उस समय भीड़ बहुत होगी. भीड़ भाड़ में कितने मनुष्य मर जाते. प्राइम मिनिस्टर का दर्शन करने कितनी भीड़ खड़ी हो जाती है. यहाँ कितना गुप्त बैठे हैं बच्चों के साथ. ಮುಂದೆ ರಾಶಿ ರಾಶಿ ಜನ ಬರೋರಿದ್ದಾರೆ. ನಿಮ್ಮ ಪ್ರಭಾವ ಎಲ್ಲರಿಗೂ ಕಾಣಿಸುವುದಿದೆ. ರಾಶಿ ರಾಶಿ ಜನ ಬಂದಾಗ ಒಮ್ಮೊಮ್ಮೆ ಆ ತುಳಿದಾಟದಲ್ಲಿ ಎಷ್ಟೊಂದು ಜನ ಸಾಯ್ತಾರೆ. ಅನೇಕ ಮಂದಿರಗಳಲ್ಲಿ ಜನ ಸಾಯ್ತಾರೆ. ಪ್ರಧಾನ ಮಂತ್ರಿಗೆ ನೋಡಲು ಹೋದಾಗ ಅಲ್ಲೂ ತುಳಿತದಿಂದ ಜನ ಸಾಯ್ತಾರೆ. ಆದರೆ ಇಲ್ಲಿ ನೀವು ಸ್ವಲ್ಪೇ ಜನ ಮಕ್ಕಳು ಎಷ್ಟು ಶಾಂತಿಯಿಂದ ಕುಳಿತಿದ್ದೀರಿ. ಪರಮಾತ್ಮನು ಎಷ್ಟು ಗುಪ್ತವಾಗಿ ನಿಮ್ಮ ಜೊತೆಗೆ ಕುಳಿತಿದ್ದಾನೆ. यहाँ देखेंगे किसको, इनके लिए तो जानते हैं जौहरी था. शास्त्रों में भी है ब्रह्मा द्वारा मनुष्य सृष्टि रची कैसे. बाप कहते मैं इनमें प्रवेश कर रचता, यह भी लिखा हुआ है, परंतु पत्थर बुद्धि समझते नहीं. ಇಲ್ಲಿ ಜನ ನೋಡಿದ್ರೂ ಯಾರನ್ನ ನೋಡ್ತಾರೆ? ಈ ಬ್ರಹ್ಮ ಬಾಬಾ ಯಾರು ಮೊದಲು ವಜ್ರದ ವ್ಯಾಪಾರಿಯಾಗಿದ್ರು ಅವರನ್ನೇ ನೋಡ್ತಾರೆ. ಹೀಗಾಗಿ ಇವರನ್ನೇ ನೋಡೋದು ಅಂತ ಯಾರು ಬರ್ತಾ ಇಲ್ಲ. ಒಳಗಿರುವ ಶಿವಬಾಬಾ ಯಾರಿಗೂ ಕಾಣಿಸ್ತಾ ಇಲ್ಲ. ಆದರೆ ವಾಸ್ತವಿಕವಾಗಿ ಶಾಸ್ತ್ರದಲ್ಲೇನೋ ಬರೆದಿದ್ದಾರೆ, ಪರಮಾತ್ಮ ಬ್ರಹ್ಮರವರ ಮೂಲಕ ಮನುಷ್ಯ ಸೃಷ್ಟಿಯನ್ನ ರಚಿಸ್ತಾನೆ, ಒಂದು ಸಾಧಾರಣ ದೇಹದಲ್ಲಿ ಪ್ರವೇಶ ಮಾಡ್ತಾನೆ ಅನ್ನೋದು ಸಹ ಭಗವದ್ಗೀತೆಯಲ್ಲಿ ಇದೆ. ಆದರೆ ಪತ್ಥರ ಬುದ್ಧಿ ಜನರಿಗೆ ಅದು ಅರ್ಥ ಆಗ್ತಿಲ್ಲ. बाप आकर बच्चों को पतित से पावन बनाए ट्रांसफर करते हैं. बाकी कोई नई रचना थोड़े ही रचते हैं. यह है पतितों को पावन बनाने की युक्ति. बाबा ಹೊಸ ಹೊಸ ಆತ್ಮರನ್ನ ರಚಿಸೋದಿಲ್ಲ, ಹಳೆ ಆತ್ಮರನ್ನ ಪತಿತರಿಂದ ಪಾವನ ಮಾಡ್ತಾರೆ. विराट रूप का चित्र जरूर होना चाहिए. चित्र बड़ा होगा तो समझाने में भी सहज होगा. ಪತಿತ ಆದಂಥ ಜನರನ್ನ
ಪಾವನ ಮಾಡುವ ಉಪಾಯ ಪರಮಾತ್ಮ ಹೇಳ್ಕೊಡ್ತಾನೆ. ಇದನ್ನ ನೀವು ವಿರಾಟ ರೂಪದ ಚಿತ್ರದ ಮೂಲಕ ಜನರಿಗೆ ಹೇಳಬಹುದು. ಚಿತ್ರಗಳನ್ನ ದೊಡ್ಡ ಆಕಾರದಲ್ಲಿ ಮಾಡಿಟ್ರೆ ಜನರಿಗೆ ಸಹಜವಾಗಿ ಅದನ್ನ ತೋರಿಸಬಹುದು, ಅದರ ವಿವರಣೆಯನ್ನ ಕೊಡಬಹುದು. पत्थर बुद्धि से पारस बुद्धि बनाना कोई सहज बात थोड़ी। कोई बिल्कुल ऐसे तवाई मिसल देख कर चले जाते हैं। प्रजा बनने वाला होगा तो कुछ न कुछ बुद्धि में बैठेगा। ಪತ್ಥರ ಬುದ್ಧಿ ಜನರನ್ನ ಪಾರಸ ಬುದ್ಧಿ ಮಾಡುವುದು ಅಷ್ಟೊಂದು ಸಹಜವಾದ ಕೆಲಸ ಅಲ್ಲ. ಕೆಲವರು ಕಾದು ಹಂಚಿನಂತೆ ಇರ್ತಾರೆ. ಎಷ್ಟೇ ಜಲ ಹಾಕಿದ್ರೂ ಅದು ಹಾರಿ ಹೋಗ್ತದೆ. ಪ್ರಜೆ ಆಗುವಂಥವರ ಬುದ್ಧಿಗೆ ಅಲ್ಪ ಸ್ವಲ್ಪ ಜ್ಞಾನ ಅರ್ಥ ಆಗ್ತದೆ. ಹಮ್ ಸೋ ಬ್ರಾಹ್ಮಣ್ ಸೋ ಹಮ್ ದೇವತಾ हम सो का अर्थ बाबा ने कितना अच्छा समझाया है। वह कहते आत्मा सो परमात्मा, बस यहाँ तुम जानते हो हम आत्मा है ही। हम आत्मा पहले ब्राह्मण सो देवता सो क्षत्रिय बनते हैं। हम कितने वर्णों वाले बनते हैं, 84 का चक्र लगाते हैं। बाकी जो बाद में आते हैं उनके लगभग कितने जन्म होंगे, हिसाब किताब निकाल सकते। हम सो हम ಮಂತ್ರದ ಅರ್ಥ ಬಾಬಾ ನಮಗೆ ಎಷ್ಟು ಸರಳವಾಗಿ ತಿಳಿಸಿಕೊಡ್ತಾರೆ. ನಾವೇ ಆತ್ಮರು, ಸಂಗಮ ಯುಗದ ಬ್ರಾಹ್ಮಣರು, ಸೋ ದೇವತೆಗಳು, ಕ್ಷತ್ರಿಯರು, ವೈಶ್ಯ ಮತ್ತು ಶೂದ್ರ ವರ್ಣಗಳಲ್ಲಿ ಬರ್ತೇವೆ. ತಡವಾಗಿ ಬರುವಂಥವರು ಎಷ್ಟು ಜನ್ಮಗಳಲ್ಲಿ ಬರ್ತಾರೆ ಅನ್ನೋದನ್ನ ನೀವು ಲೆಕ್ಕ ಹಾಕಬಹುದು. ಚಿತ್ರ ಬಹುತ್ ಅಚ್ಚೆ, ಬಾಬಾ ಕಿ ದಿಲ್ ಪಸಂದ್ ಬನನೆ ಚಾಹಿಯೆ. 2-4 अच्छे बच्चे होने चाहिए जो ಚಿತ್ರ बनाने में ಮದದ್ करे. ಚಿತ್ರಗಳನ್ನ ತಯಾರು ಮಾಡುವಾಗ ಬಾಬೋರ್ಗೆ ಇಷ್ಟ ಆಗುವ ರೀತಿಯಲ್ಲಿ ಚಿತ್ರಗಳನ್ನ ನೀವು ಬರಿಬೇಕು. 2-3 ಜನ ಒಳ್ಳೊಳ್ಳೆ ಚಿತ್ರಕಾರರು ಬಂದು ಈ ಕಾರ್ಯದಲ್ಲಿ ಸಹಯೋಗ ಕೊಡಬೇಕು. ಬಾಬಾ ಖರ್ಚಾ ದೇನೆ ಕೆ ಲಿಯೆ ತಯಾರ್ है, फिर हुंडी आपे ही बाबा भराएगा. बाबा कहते मुख्य चित्र ट्रांसलाइट के बनने चाहिए. मनुष्य देख खुश होंगे. सारी प्रदर्शनी ऐसी बननी चाहिए. परंतु बच्चों को खड़ा करने के लिए बाबा को मेहनत करनी पड़ती है. ಬಾಬಾ ಹೇಳ್ತಾರೆ, ಒಳ್ಳೊಳ್ಳೆ ಚಿತ್ರ ಬರೆಯುವಂತಹ ಮಕ್ಕಳು ಬಂದರೆ ಅದಕ್ಕೆ ಖರ್ಚನ್ನು ಬಾಬಾ ಕೊಡ್ತಾರೆ. ಬಾಬನ ಭಂಡಾರ ಶಿವಬಾಬನೇ ಭರ್ತಿ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಮುಖ್ಯವಾದ ಚಿತ್ರಗಳನ್ನು ಟ್ರಾನ್ಸ್ಲೈಟ್ನಲ್ಲಿ ತಯಾರು ಮಾಡಿ, ಆಗ ಜನ ನೋಡಿ ಖುಷಿ ಆಗೋದು. ಇಡೀ ಪ್ರದರ್ಶನನೇ ಟ್ರಾನ್ಸ್ಲೈಟ್ ಚಿತ್ರಗಳ ಮೂಲಕ ಮಾಡಿದರೆ ನೋಡೋರಿಗೆ ಇನ್ನೂ ಖುಷಿ ಆಗೋದು. ಆದರೆ ಸೇವೆಗಾಗಿ ಮಕ್ಕಳನ್ನು ಎಬ್ಬಿಸುವುದು ಒಂದು ಪರಿಶ್ರಮದ ಕೆಲಸ ಆಗಿದೆ. ಬಾಬಾ ಪರಿಶ್ರಮದ ಕೆಲಸ ಮಾಡಬೇಕಾಗ್ತದೆ. ಬಾಕಿ ಯಾದ ಹೇ ಮುಖ್ಯ, याद से तुम पतित से पावन सृष्टि के मालिक बन जाएंगे और कोई उपाय नहीं. चलते फिरते बाप को याद करो, चक्र को याद करना है. तुम्हारा स्वभाव बड़ा रॉयल चाहिए. चलते चलते कोई को लोभ, कोई को मोह पकड़ लेता, कोई दिल पसंद चीज पर हीरे हुए हैं. नहीं मिलेगी तो बीमार हो जाएंगे. इस कारण आदत कोई भी नहीं रखनी चाहिए. ನೆನಪಿನ ವಿಷಯನೇ ಇಲ್ಲಿಯ ಮುಖ್ಯ ವಿಷಯ ಆಗಿದೆ. ಓಡಾಡ್ತಾ ನಡೆದಾಡ್ತಾ ನೀವು ಬಾಬಾವನ್ನ ನೆನಪು ಮಾಡ್ರಿ, ಚಕ್ರವನ್ನ ನೆನಪು ಮಾಡ್ರಿ. ನಿಮ್ಮ ಸ್ವಭಾವನೂ ರಾಯಲ್ ಆಗಿ ಇಟ್ಕೊಳ್ಳಿ. ಹೋಗ್ತಾ ಬರ್ತಾ
ರಾಯಲ್ ಆಗಿನೇ ನಡೀರಿ. ಕೆಲವೊಮ್ಮೆ ಪುರುಷಾರ್ಥ ಮಾಡ್ತಾ ಮಾಡ್ತಾ ಕೆಲವರಿಗೆ ಲೋಭ ಮತ್ತು ಮೋಹ ಹಿಡ್ಕೊಂಡು ಬಿಡ್ತದೆ. ಇಷ್ಟ ಆಗುವಂಥ ವಸ್ತು ಸಿಗದೇ ಇದ್ದಾಗ ರೋಗಿಗಳು ಆಗಿಬಿಡ್ತಾರೆ. ಆದರೆ ಆ ಥರದ ಅಭ್ಯಾಸ ನಿಮ್ಮಲ್ಲಿ ಇರಬಾರದು. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप को याद प्यार गुड मॉर्निंग और नमस्ते नमस्ते नमस्ते. धारणेಗಾಗಿ मुख्यांशಗಳು. अपना कल्याण करने के लिए बाप की आज्ञा माननी है. बाप दादा की कभी भी अवज्ञा नहीं करनी है. कोई भी लोभ मोह की आदत नहीं रखनी है. ತಮ್ಮ ಕಲ್ಯಾಣ ಮಾಡುವುದಕ್ಕಾಗಿ ತಂದೆಯ ಆಜ್ಞೆಯನ್ನು ಪಾಲಿಸಬೇಕು. ಬಾಪ್ ದಾದಾರವರಿಗೆ ಎಂದೂ ಅವಜ್ಞೆ ಮಾಡಬಾರದು. ಲೋಭ ಅಥವಾ ಮೋಹದ ಅಭ್ಯಾಸ ನಿಮ್ಮಲ್ಲಿ ಇರಬಾರದು. 2. अपना स्वभाव बहुत रॉयल बनाना है. सवेरे सवेरे अमृत वेले उठ बाप को याद करने का अभ्यास करना है. ತಮ್ಮ ಸ್ವಭಾವ ಬಹಳ ರಾಯಲ್ ಮಾಡಿಕೊಳ್ಳಬೇಕು. ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ಬಾಬೋರ್ನ ನೆನಪು ಮಾಡಬೇಕು. वरदान. अपनी मूर्त से बाप और शिक्षक की सूरत को प्रत्यक्ष करने वाले अनुभवी मूर्त भव. ನಿಮ್ಮ ಮೂರ್ತಿಯಿಂದ ತಂದೆ ಮತ್ತು ಶಿಕ್ಷಕನ ರೂಪವನ್ನು ಪ್ರತ್ಯಕ್ಷ ಮಾಡುವಂತಹ ಅನುಭವದ ಮೂರ್ತಿ ಆಗಿರಿ. अपने असली पोजीशन में ठहरना यही याद की यात्रा है. जो हूँ जिसका हूँ उसमें स्थित रहो. इसी असली स्वरूप के निश्चय और अनेक बार के विजय की स्मृति से सदा नशे की स्थिति के सागर में लहराते रहेंगे. जब सुखदाता के बच्चे हैं तो दुख की लहर आ कैसे सकती. सर्वशक्तिवान के बच्चे शक्तिहीन हो कैसे सकते. इसी पोजीशन के अनुभवों में रहो तो आपकी मूरत से बाप व शिक्षक की सूरत ಸ್ವತಃ ಪ್ರತ್ಯಕ್ಷ ಹೋಗಿ. ತಮ್ಮ ನಿಜವಾದ ಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ನೆನಪಿನ ಯಾತ್ರೆಯಾಗಿದೆ. ನಾನು ಏನಾಗಿದ್ದೇನೆ, ಯಾರ ಮಗು ಆಗಿದ್ದೇನೆ ಎಂಬ ನಿಶ್ಚಯದಲ್ಲಿ ಮತ್ತು ಅನೇಕ ಸಲದ ವಿಜಯಿ ಆತ್ಮ ನಾನು ಎಂಬ ಸ್ಮೃತಿಯಲ್ಲಿ ಇದ್ದರೆ ಸದಾ ನಶೆಯ ಸ್ಥಿತಿಯ ಸಾಗರದಲ್ಲಿ ನೀವು ತೇಲ್ತಾ ಇರ್ತೀರಿ. ಸುಖದಾತ ತಂದೆಯ ಮಕ್ಕಳ ಹತ್ತಿರ ದುಃಖದ ಅಲೆಗಳು ಬರುವುದು ಹೇಗೆ ಸಾಧ್ಯ. ಸರ್ವಶಕ್ತಿವಂತನ ಮಕ್ಕಳು ಶಕ್ತಿಹೀನ ಆಗುವುದಕ್ಕೆ ಹೇಗೆ ಸಾಧ್ಯ. ಈ ಥರದ ಒಂದು ಶ್ರೇಷ್ಠ ಸ್ಥಿತಿಯಲ್ಲಿ ಶ್ರೇಷ್ಠ ಸಮಾನದ ಸ್ಥಿತಿಯಲ್ಲಿ ಅನುಭವ ಮಾಡ್ತಾ ಇರಿ. ಆಗ ನಿಮ್ಮ ಮೂಲಕ ನಿಮ್ಮ ಮೂರ್ತಿಯಿಂದ ನಿಮ್ಮ ತಂದೆ ಹಾಗೂ ಶಿಕ್ಷಕನ ಮೂರ್ತಿ ಪ್ರತ್ಯಕ್ಷ ಆಗುವುದು. श्लोगन. सत्यवादी वह है जिसके चेहरे और चलन में दिव्यता हो. ಆದರ್ಶ ವಾಕ್ಯ. ಸತ್ಯವಾದಿ ಯಾರು ಅಂದರೆ ಯಾರ ಚೆಹರೆ ಮತ್ತು ಚಲನೆಯಲ್ಲಿ ದಿವ್ಯತೆ ಇರ್ತದೆ ಅವರು. ಓಂ ಶಾಂತಿ.